ಅಲ್ಲ, ಇದು ನೆಪ ಮಾತ್ರ ಅಷ್ಟೇ. ಚುನಾವಣೆ ಮಾಡಬೇಕು ಮನಸ್ಸಿದ್ರೆ ಇದೇನು ದೊಡ್ಡ ಸಮಸ್ಯೆನೇ ಏನು ಆಗ್ತಾ ಇರಲಿಲ್ಲ. ಮೊದಲೇ ಚುನಾವಣೆ ಕಳೆದ ಗಡುವಿಗೆ ನಡೆಸ್ಬಿಟ್ಟಿದ್ರೆ ಈ SIR ಬರ್ತಾನೆ ಇರಲಿಲ್ಲಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಗೆಲ್ಲಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಬಂದುಬಿಟ್ಟಿದ್ದಾರೆ. ಬೆಂಗಳೂರು ಚುನಾವಣೆ ಗೆಲ್ಲಲ್ಲ, ಯಾಕಂದರೆ ತೆರಿಗೆಗಳು, ಹಾಲಿನ ಮೇಲೆ ತೆರಿಗೆ, ಆಲ್ಕೋಹಾಲ್ ಮೇಲೆ ತೆರಿಗೆ, ಕರೆಂಟ್ ತೆರಿಗೆ, ಮನೆ ಟ್ಯಾಕ್ಸ್ ತೆರಿಗೆ, ಈಗ ಈ ಖಾತಾ ಅನ್ನೋದನ್ನು ನಾವು ನೋಡಿದ್ರಿ. ಹೊಸದಾಗಿ ಈ ಖಾತಾ, ಆ ಖಾತಾ, ಎ ಖಾತಾ, ಓ ಖಾತಾ ಅಂತ ಮಾಡಿದ್ರು. ಅವಶ್ಯಕತೆನೇ ಇರಲಿಲ್ಲ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಖಾತಾ ಇದ್ದಿದ್ದು, ಈಗ ಹೊಸದಾಗಿ ಯಾವ ಹೊಸ ಖಾತೆ ಮಾಡೋಕ್ಕೆ ಹೊರಟ್ರಿ ಇವರು. ಹಣ ಹೊಡೆಯೋರು ಲೂಟಿ ಹೊಡೆಯೋಕ್ಕೋಸ್ಕರ. ಇಷ್ಟೆಲ್ಲ ಲೂಟಿ ಹೊಡೆದ ಮೇಲೆ ಬೆಂಗಳೂರು ಜನ ಇವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಅದನ್ನು ಭಯದಿಂದ ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ. ಅಲ್ಲ, ಇದು ನೆಪ ಮಾತ್ರ ಅಷ್ಟೇ. ಚುನಾವಣೆ ಮಾಡಬೇಕು ಮನಸ್ಸಿದ್ರೆ ಇದೇನು ದೊಡ್ಡ ಸಮಸ್ಯೆನೇ ಏನು ಆಗ್ತಾ ಇರಲಿಲ್ಲ. ಮೊದಲೇ ಚುನಾವಣೆ ಕಳೆದ ಗಡುವಿಗೆ ನಡೆಸ್ಬಿಟ್ಟಿದ್ರೆ ಈ SIR ಬರ್ತಾನೆ ಇರಲಿಲ್ಲಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಗೆಲ್ಲಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಬಂದುಬಿಟ್ಟಿದ್ದಾರೆ. ಬೆಂಗಳೂರು ಚುನಾವಣೆ ಗೆಲ್ಲಲ್ಲ, ಯಾಕಂದರೆ ತೆರಿಗೆಗಳು, ಹಾಲಿನ ಮೇಲೆ ತೆರಿಗೆ, ಆಲ್ಕೋಹಾಲ್ ಮೇಲೆ ತೆರಿಗೆ, ಕರೆಂಟ್ ತೆರಿಗೆ, ಮನೆ ಟ್ಯಾಕ್ಸ್ ತೆರಿಗೆ, ಈಗ ಈ ಖಾತಾ ಅನ್ನೋದನ್ನು ನಾವು ನೋಡಿದ್ರಿ. ಹೊಸದಾಗಿ ಈ ಖಾತಾ, ಆ ಖಾತಾ, ಎ ಖಾತಾ, ಓ ಖಾತಾ ಅಂತ ಮಾಡಿದ್ರು. ಅವಶ್ಯಕತೆನೇ ಇರಲಿಲ್ಲ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಖಾತಾ ಇದ್ದಿದ್ದು, ಈಗ ಹೊಸದಾಗಿ ಯಾವ ಹೊಸ ಖಾತೆ ಮಾಡೋಕ್ಕೆ ಹೊರಟ್ರಿ ಇವರು. ಹಣ ಹೊಡೆಯೋರು ಲೂಟಿ ಹೊಡೆಯೋಕ್ಕೋಸ್ಕರ. ಇಷ್ಟೆಲ್ಲ ಲೂಟಿ ಹೊಡೆದ ಮೇಲೆ ಬೆಂಗಳೂರು ಜನ ಇವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಅದನ್ನು ಭಯದಿಂದ ಚುನಾವಣೆಯನ್ನು ಮುಂದೂಡ್ತಾರೆ.